హల్లెలూయా. దేవునికి స్తోత్రం కలుగును గాక. ప్రియులారా, దేవుడు మనకు కింగ్ ఆఫ్ కింగ్స్ సంఘమును ప్రేమించి మనలను మన కుటుంబాలను దేవుడు ప్రేమించి మన సంఘములో ఏర్పాటు చేయబడిన 21 days ఫాస్టింగ్ ప్రేయర్ ఈ యొక్క 19వ దినమందు ఇలాగా మనమందరము కలిసి కుటుంబముగా ఇలాగ చేరి దేవుని స్తుతించి ఆరాధించే గొప్ప కృప దేవుడు మనకిచ్చినాడు. ఆమేన్, హల్లెలూయా. దేవుని సన్నిధిలో చేరి కొన్ని విషయాల కొరకు ప్రార్థిస్తూ దేవునితో గడిపే గొప్ప కృపను ధన్యతను ఆత్మదేవుడు మనకిచ్చింటున్నాడు. ఆమేన్, హల్లెలూయా, హల్లెలూయా. నిజంగా దేవుడు మన వాళ్ళందరినీ ఈ గడిచిన 18 రోజులు కూడా 18 మెసేజ్లు వినేందుకు దేవుడు కృప చూపించినాడు. 18 మంది దేవుని సేవకులు మనం అందరం నిలబెట్టి ప్రతి దినం కూడా తన వాక్య భాగము ద్వారా ఆత్మదేవుడు మనతో మాట్లాడుతూ వస్తున్నాడు. ఆమేన్. ఈ 19వ దినమందు కూడా దేవుని యొక్క వాక్యాన్ని మనం ధ్యానించుకోబోతుంటున్నాం. మన మధ్యలో ప్రియబిడ షారోను మన మధ్యలో ఉంది. షారోన్ వచ్చి మనకు దేవుని యొక్క ವಾಕ್ಯಾన్ని ಅಂದಿಸ್ತಾರೆ. ಮೊಟ್ಟಮೊದಲದಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಆಶೀರ್ವಾದದಲ್ಲಿ ನಾನು ಕೂಡ ಇರಲಿಕ್ಕೆ ದೇವರು ನನಗೆ ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತು ಈ ದಿನ ಈ ಸ್ಥಳದಲ್ಲಿ ನಿಲ್ಲಿಸಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಸಭಾಪಾಲಕರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಹಾಗೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋದಾದರೆ 1 ನಿಮಿಷ ವಾಕ್ಯದ ಭಾಗಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರೇರೆ, ನಾವು ಸಿದ್ಧವಾಗಿಲ್ಲದೆ ಹೋದರೆ ದೇವರ ವಾಕ್ಯ ತಾನೇ ನಮ್ಮ ಜೀವಿತದಲ್ಲಿ ಏನು ಮಾಡಲಿಕ್ಕಾಗಲ್ಲ. ಆಶೆಯುಳ್ಳ ಹೃದಯವನ್ನು ನನ್ನ ದೇವರು ತೃಪ್ತಿಪಡಿಸುವ ಆತನಾಗಿದ್ದಾನೆ. ಪ್ರತಿಯೊಬ್ಬರು ಸೇರಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು, ಯೇಸುವೆ ನಿನಗೆ ವಂದನೆ. 1 ನಿಮಿಷ ನಾವು ಹಾಗೆ ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರೇರೆ, ದೇವರೇ ನೀನು ಮಾತನಾಡು ಸ್ವಾಮಿ, ನಾವು ಜೀವಿಸ್ತೇವೆ. ನಿನ್ನ ವಾಕ್ಯ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಲಿ. ಈ ದಿನ ನೀನು ಮಾತನಾಡು ಸ್ವಾಮಿ. ಇಲ್ಲಿ ನಿಲ್ಲುವಂತ ನಾವು ಯಾರೇ ಮಾತನಾಡಿದ್ರು ನಮ್ಮ ಜ್ಞಾನ, ನಮ್ಮ ಆಲೋಚನೆ ಎಲ್ಲವೂ ವ್ಯರ್ಥ. ನಿನ್ನ ಪದವರೇ ಕರ್ತನೆ, ನಿನಗೆ ವಂದನೆ ಸ್ವಾಮಿ. ಯೇಸುವೆ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ವಂದನೆ ಸ್ವಾಮಿ. ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರು ಒದಗಿಸುವ ದೇವರು. ನಿನಗೆ ವಂದನೆ ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ನಾವು ಕೇಳೋಣ, ದೇವರೇ ನಿನ್ನ ಮಹಿಮೆ. ಹೌದು ಸ್ವಾಮಿ, ಮಹತ್ ಕಾರ್ಯ ಮಾಡುತ್ತಿರುವೆ. ಉರಿದುಂಬಿಸು ನನ್ನ ವಿಶ್ವಾಸ. ನಮ್ಮ ವಿಶ್ವಾಸವನ್ನು ನೀನು ಬಲಪಡಿಸು. ಯೇಸುವೇ, ನಿನ್ನ ಮಹಿಮೆ ಈ ಸ್ಥಳದಿ ಆವರಿಸಿದೆ. ಮಹತ್ ಕಾರ್ಯ ಮಾಡುತ್ತಿರುವೆ. ಉರಿದುಂಬಿಸು ನನ್ನ ವಿಶ್ವಾಸ. ವಾಕ್ಯದಿಂದ ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸು. ರಾಫಾ ಎಲೋಹೀಮ್ ಎಲ್ ಶಡಾಯ್ ನೀನೇ ಅಡೋನಾಯ್ ಪ್ರಕಟವಾದನು. ಆರಾಧನೆಯಿಂದ ಪ್ರಕಟವಾಗುವ, ಕರೆದರೆ ಪ್ರಕಟವಾಗುವ, ಹುಡುಕಿದರೆ ಪ್ರಕಟವಾಗುವ. ಆರಾಧನೆಯಿಂದ ಪ್ರಕಟವಾಗುವ, ಕರೆದರೆ ಪ್ರಕಟವಾಗುವನು, ಹುಡುಕಿದರೆ ಪ್ರಕಟವಾಗುವನು. ಯಾವೇ
ಪ್ರಕಟವಾಗುವ ನೀರೇ ಪ್ರಕಟವಾಗುವ ರಾಫ ಪ್ರಕಟವಾಗುವ ಪ್ರಕಟವಾಗುವ ಯಾವೇ ಪ್ರಕಟವಾಗುವ ನೀರೇ ಪ್ರಕಟವಾಗುವ ರಾಫ ಪ್ರಕಟವಾಗುವ ಪ್ರಕಟವಾಗುವ ನಮ್ಮ ದೇವರು ಆತನು ಯೆಹೋವ ಈರೆಯಾಗಿ ನಮ್ಮ ಮಧ್ಯದಲ್ಲಿ ಪ್ರಕಟವಾಗುವ ದೇವರು. ಆತನು ರಾಫನಾಗಿ ಸ್ವಸ್ಥತೆಯ ಮೂಲಕ ನಮ್ಮ ಮಧ್ಯದಲ್ಲಿ ಪ್ರಕಟವಾಗುವ ದೇವರು. ಆತನು ನಾವು ಕೇಳಿದ್ದನ್ನೆಲ್ಲ ಒದಗಿಸಿಕೊಡುವವನಾಗಿ ಆತನು ಪ್ರಕಟವಾಗುವವನಾಗಿದ್ದಾನೆ. ಕರೆದರೆ ಪ್ರಕಟವಾಗುವ ದೇವರು, ಹುಡುಕಿದರೆ ಪ್ರಕಟವಾಗುವ ದೇವರು. ನಿನ್ನ ದೇವರು ನೀನು ಕರೆದಾಗ ನಿನ್ನ ಮುಂದೆ ಪ್ರತ್ಯಕ್ಷನಾಗುವ ದೇವರಾಗಿದ್ದಾನೆ. ನಿನಗೆ ವಂದನೆ ಸ್ವಾಮಿ. ಈ ಸ್ಥಳದಲ್ಲಿ ನಿನ್ನ ಮಹಿಮೆ ಇರೋದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಮಧ್ಯದಲ್ಲಿರೋದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ಈ ಸ್ಥಳದಲ್ಲಿ ಕೇವಲ ನೀನು ಮಾತ್ರ ಮಹಿಮೆ ಹೊಂದು. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಪ್ರಭಾವ ನೀನೊಬ್ಬಾತನಿಗೆ ಸಲ್ಲಿಸ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಪಡ್ಕೊಂಡು ಬಂದಿದ್ದೇವೆ ಜೀವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ಗ್ರಂಥದಿಂದ ಆದಿಕಾಂಡ. ನಾನು ಈ ದಿನ ನಿಮ್ಮ ಮಧ್ಯದಲ್ಲಿ 3 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಾಕ್ಯವನ್ನು ನನಗೆ ದೇವರು ಈ ಫಾಸ್ಟಿಂಗ್ ಪ್ರೇಯರ್ ಸ್ಟಾರ್ಟ್ ಆದ 3rd ಡೇನೇ ಕೊಟ್ಟಿದ್ದರು. ನಾನು ಯಾಕೆ ಕೊಟ್ಟರು ನನಗೆ ಅರ್ಥ ಆಗಿಲ್ಲ. ಆದರೆ ಈ ದಿನ ನಿಮ್ಮ ಮಧ್ಯದಲ್ಲಿ ಹೇಳಬೇಕಾಗಿ ಆತನು ನನ್ನ ಪ್ರೇರೇಪಿಸ್ತಾ ಇದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿದ್ದನು. ಹಲ್ಲೆಲೂಯಾ. ಮೊದಲನೇ ವಿಷಯ ಬಂದ್ಬಿಟ್ಟು ಭೂಮಿ ಕ್ರಮ ಇಲ್ಲದೆ ಇತ್ತಂತ. ಎರಡನೇದಾಗಿ ಏನು ಕತ್ತಲಿತ್ತಂತ. ಏನಿತ್ತು? ಒಂದು ಕ್ರಮವಿಲ್ಲದೆ ಇತ್ತು, ಎರಡನೇದು ಕತ್ತಲಿತ್ತು. ಅದಾದಮೇಲೆ ನಾವು ನೋಡ್ತಾ ಇದ್ದೇವೆ ಪರಿಶುದ್ಧಾತ್ಮ ದೇವರು ಚಲಿಸ್ತಾ ಇದ್ದನು ಎಂಬುದಾಗಿ. ಅಂದರೆ ನಾವು ಈಗಾಗಲೇ ಒಂದು ಸರಿ ಮೆಸೇಜ್ ಕೇಳಿದ್ದೇವೆ, ಪರಿಶುದ್ಧಾತ್ಮ ದೇವರು ರೆಡಿಯಾಗಿದ್ನು ಅಂತೆ. ದೇವ್ರ ಕಾರ್ಯ ದೇವರು ಯಾವಾಗ, ಪರಿಶುದ್ಧಾತ್ಮ ದೇವರು ಯಾವಾಗ ನಮ್ಮ ಜೀವಿತದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ನಮ್ಮ ಜೀವಿತದಲ್ಲಿ ಯಾವಾಗ ತನ್ನ ಕೆಲಸವನ್ನು ಪ್ರಾರಂಭಿಸ್ತಾನೆ ಎಂಬುದಾಗಿ ನಾವು ನೋಡುವಾಗ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧಾತ್ಮ ದೇವರು ಸೈಲೆಂಟ್ ಆಗಿದ್ನಂತ. ಪರಿಶುದ್ಧಾತ್ಮ ದೇವರು ಯಾವಾಗ ಸ್ಟಾರ್ಟ್ ಮಾಡ್ದ ಗೊತ್ತಾ? ದೇವರ ವಾಕ್ಯ ಯಾವಾಗ ಪ್ರಕಟವಾಯಿತು, ದೇವರ ಮಾತು ಯಾವಾಗ ಹೊರಗಡೆ ಬಂತು, ಆಗ ಪರಿಶುದ್ಧಾತ್ಮ ದೇವರು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಈ ದಿನ ನಮ್ಮ ಕುಟುಂಬದಲ್ಲಿ ಎಂಟಿನೆಸ್ ಅಂದರೆ ಖಾಲಿತನ ಇದ್ದರೆ, ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ಏನು ಕ್ರಮವಿಲ್ಲದೆ ಇರುವಂಥ ಜೀವಿತ ಇದ್ದರೆ, ಯಾವಾಗ ಪರಿಶುದ್ಧಾತ್ಮ ದೇವರ ಕೆಲಸ ಪ್ರಾರಂಭವಾಗುತ್ತೆ ಅಂದರೆ ಯಾವಾಗಲಾದರೂ ದೇವರ ವಾಕ್ಯ ಪ್ರಕಟವಾಗುತ್ತದೋ, ನಮ್ಮಿಂದ ದೇವರ ವಾಕ್ಯ ಯಾವಾಗ ಹೊರಗಡೆ ಬರ್ತದೋ ಅಲ್ಲಿ ನಾವು ನೋಡ್ತೇವೆ, ದೇವರು ಹೇಳಿದ ಇದಾಯಿತು, ದೇವರು ಹೇಳಿದ ಇದಾಯಿತು, ದೇವ್ರು ಇದು ಹೇಳ್ದ ಇದಾಯಿತು, ದೇವ್ರು ಹಿಂಗೆ ನುಡಿದ ಇದಾಗಲಿ ಅಂದ ಅದಾಯಿತು, ದೇವ್ರಿದು ಇದಾಗಲಿ ಅಂದ ಇದಾಯಿತು. ಇಲ್ಲಿ ಏನು ನೋಡ್ತಾ ಇದ್ದಾವೆ ಅಂದರೆ ಅಲ್ಲಿ ದೇವರ ಮಾತು ಪ್ರಕಟವಾಗ್ತಾ ಇದೆ. ಹಲ್ಲೆಲೂಯಾ. ಏನಾಗ್ತಾ ಇದೆ? ದೇವರ ಮಾತು, ದೇವರ ವಾಕ್ಯ ಪ್ರಕಟವಾಗ್ತಾ ಇದೆ. ನಮ್ಮ ಜೀವಿತದಲ್ಲಿ ಪ್ರತಿದಿನ ನಮ್ಮ ಜೀವಿತದಲ್ಲಿ ಏನೇ ಕೆಲಸ, ನಮ್ಮ ಜೀವಿತದಲ್ಲಿ ಏನೆಲ್ಲ ಕೆಲಸಗಳು ನಿಂತು ಹೋಗಿದೆಯೋ, ಎಲ್ಲ ಕತ್ತಲಲ್ಲಿ ಡಾರ್ಕ್ನೆಸ್, ನಮ್ಮ ಲೈಫಲ್ಲಿ ಏನೆಲ್ಲ ಡಾರ್ಕ್ನೆಸ್ ಅನ್ನೋದು ಒಂದು ಕತ್ತಲಿನ ಅನುಭವ ಇದೆಯೋ,
ಕತ್ತಲೆಯ ಜೀವಿತ ಇದೆ ಅದೆಲ್ಲ ಬೆಳಕಿನ ಕಡೆಗೆ ಅದೆಲ್ಲವೂ ಬದಲಾಗಬೇಕಂದ್ರೆ ನಮ್ಮ ಜೀವಿತದಲ್ಲಿ ಏನೋ ಒಂದು ಕ್ರಿಯೇಟ್ ಆಗಬೇಕಂದ್ರೆ, ಏನೋ ಒಂದು ನಮ್ಮ ಜೀವಿತದಲ್ಲಿ ಏನು ಖಾಲಿ ಇದೆಯೋ ಅದು ಎಂಪ್ಟಿನೆಸ್ ಫಿಲ್ ಆಗಬೇಕಂತಂದರೆ, ನಮ್ಮ ಜೀವಿತದಲ್ಲಿ ಏನು ಖಾಲಿ ಇದೆಯೋ ಅದು ಏನು ಇಲ್ಲವೋ ಅದು ಸೃಷ್ಟಿ ಆಗಬೇಕು ಅಂತಂದರೆ ಅಲ್ಲೇನಾಗಬೇಕಂದ್ರೆ ದೇವರ ವಾಕ್ಯ ಪ್ರಕಟವಾಗಬೇಕು. ಏನಾಗಬೇಕು? ದೇವರ ವಾಕ್ಯ ಪ್ರಕಟವಾಗಬೇಕು. ಒಂದು ವಿಷಯ ನಮ್ಮ ಜೀವಿತದಲ್ಲಿ ನಿಮಗೇನಾದರೂ ನಮ್ಮ ಜೀವಿತದಲ್ಲಿ ಇದು ಇಲ್ಲವೇ ಇಲ್ಲ, ನಮ್ಮ ಜೀವಿತದಲ್ಲಿ ಇದು ಕಾಣ್ತಾನೇ ಇಲ್ಲ, ಏನೇ ಆಗಿರಲಿ ಅದು, ನಮ್ಮ ಕುಟುಂಬದ ಪರಿಸ್ಥಿತಿಯಲ್ಲಿ ಇದು ಇಲ್ಲ, ನಮ್ಮ ಮಕ್ಕಳ ಜೀವಿತದಲ್ಲಿ ಇದಿಲ್ಲ, ಈಗಿರಬೇಕಿತ್ತು ಈಗಿಲ್ಲ, ಒಂದು ವಿಷಯ ದೇವರು ನಿನಗೆ ಹೇಳ್ತಾ ಇದ್ದಾನೆ, ಪ್ರಕಟ ಮಾಡು, ದೇವರ ವಾಕ್ಯವನ್ನು ಪ್ರಕಟ ಮಾಡು. ನಿಮ್ಮ ಮಕ್ಕಳ ಭವಿಷ್ಯತ್ತು ನಿಮ್ಮ ನಾಲಿಗೆಯಲ್ಲೇ ಇದೆ. ಹಲ್ಲೆಲೂಯಾ. ನೀವು ನುಡಿಯುವಂಥ ದೇವರ ವಾಕ್ಯದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯತ್ತು, ನಮ್ಮ ಕುಟುಂಬದ ಭವಿಷ್ಯತ್ತು, ನಮ್ಮ ಜೀವಿತಗಳು ಎಲ್ಲ ದೇವರ ವಾಕ್ಯದಲ್ಲಿ ಅಡಕವಾಗಿದೆ. ಹಲ್ಲೆಲೂಯಾ. ನಮ್ಮ ಕುಟುಂಬಗಳು ಸರಿ ಹೋಗಬೇಕಾ, ನಮ್ಮ ಜೀವಿತಗಳು ಕ್ರಮವಿಲ್ಲದೆ ಇದ್ದಾವ, ಇದೆಲ್ಲವೂ ಸರಿ ಹೋಗಬೇಕು ಅಂತಂದರೆ ದೇವರ ಮಾತನ್ನು ನೀನು ಪ್ರಕಟ ಮಾಡಲಿಕ್ಕೆ ಪ್ರಾರಂಭ ಮಾಡು. ನೀನು ಪ್ರಾರಂಭ ಮಾಡಿದಾಗ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನೀನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ ನನ್ನ ಜೀವಿತದಲ್ಲಿ ಇದಾಗ್ತಾ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಈ ಕೆಲಸ ಆಗ್ತಾ ಇಲ್ಲ, ಇದು ನಡೀತಾ ಇಲ್ಲ, ಇದು ನನ್ನ ಜೀವಿತದಲ್ಲಿ ಯಾಕೆ ಇಲ್ಲ ಅಂತೇಳಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ, ದೇವರ ವಾಕ್ಯವನ್ನು ಪ್ರಕಟ ಮಾಡಲಿಕ್ಕೆ ಪ್ರಾರಂಭಿಸೋಣ. ಹಲ್ಲೆಲೂಯಾ. ನಾನು ಪ್ರಕಟ ಮಾಡ್ತಿಲ್ಲ ಅಂತ ಹೇಳ್ತೀರಾ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ನಾವು ಪ್ರಕಟ ಮಾಡುವಾಗ ದೇವರ ವಾಕ್ಯವನ್ನು ಯಾವ ವಿಷಯದಲ್ಲಿ, ನಮ್ಮ ಕುಟುಂಬದ ಪರಿಸ್ಥಿತಿಗಳು ಕ್ರಮವಿಲ್ಲದೆ ನಮ್ಮ ಜೀವಿತಗಳಿದ್ದಾವ, ನಮ್ಮ ಜೀವಿತದಲ್ಲಿ ಕ್ರಮವಿಲ್ಲದೆ ನಾವು ಜೀವಿಸ್ತಾ ಇದ್ದೀವ, ನಿಮ್ಮ ಮಕ್ಕಳು ಕ್ರಮವಿಲ್ಲದೆ ಜೀವಿಸ್ತಾ ಇದ್ದಾರೆ, ಒಂದು ವೇಳೆ ನಮ್ಮ ಕುಟುಂಬದ ಪರಿಸ್ಥಿತಿಗಳು ಕ್ರಮವಿಲ್ಲದೆ ಏನೆಲ್ಲ ನಡೆದು ಹೋಗ್ತಾ ಇದೆಯಾ, ಅದರ ಮೇಲೆ ಒಂದು ಸಾರಿ ದೇವರ ವಾಕ್ಯವನ್ನು ಪ್ರಕಟ ಮಾಡಿ ನೋಡು. ಹಲ್ಲೆಲೂಯಾ. ದೇವರ ವಾಕ್ಯ ಎಲ್ಲದಕ್ಕಿಂತಲೂ ಪ್ರಾಮುಖ್ಯ. ನಿಮಗೆ ಇನ್ನೊಂದು ಸಾರಿ ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ಸೈತಾನ್ನ ಕೆಲಸಗಳು ನಡೀತಾ ಇದ್ದಾವ, ಅವನು ಬಂದು ನಮಗೆ ಏನೆಲ್ಲ ಸವಾಲುಗಳನ್ನ ಹೇಳ್ತಾ ಇದ್ದಾನೆ, ಇದೆಲ್ಲ ಸವಾಲುಗಳು ನಿನ್ನ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾನೆ. ಒಂದೇ ಎಕ್ಸಾಂಪಲ್, ದೇವ್ರು ಮಾಡಿದ ಕೆಲಸ, ಯೇಸು ಸ್ವಾಮಿ ಸಿಂಪಲಾಗಿ ಮಾಡಿದ್ರು. ಇದೇ ಫಾಸ್ಟಿಂಗ್ ಪ್ರೇಯರ್ ಮುಗಿಸ್ಕೊಂಡು ದೇವ್ರು ಬರುವಾಗ ಸೈತಾನ್ ಹಿಂಗೆ ದೇವ್ರ ಹತ್ರ ಬಂದು ಸವಾಲು ಹಾಕಿದ, ನೀನು ಇದು ಮಾಡು, ನಾನು ಇದು ಕೊಡ್ತೀನಿ, ನೀನು ಬೀಳು, ಇದಾಗುತ್ತೆ. ನಮಗೆಲ್ಲರಿಗೆ ಗೊತ್ತಿರುವಂಥ ವಾಕ್ಯ ಅಲ್ವಾ. ಇದಾಗುವಾಗ ದೇವರು ಸಿಂಪಲಾಗಿ ಏನು ಮಾಡಿದರು, ದೇವರು ವಾಕ್ಯದಲ್ಲಿ ಏನಿದೆಯೋ ಅದನ್ನು ಪ್ರಕಟ ಮಾಡಿದರು. ಸೈತಾನ್ ನಿಂತ್ಕೊಂಡನ, ಸೈತಾನನ್ನು ಗೆಲ್ಲಲಿಕ್ಕಾಯ್ತಾ? ದೇವರ ವಾಕ್ಯದ ಮುಂದೆ ಸೈತಾನನ್ನು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಮ್ಮ ಮುಂದೆ ನಿಲ್ಲಬಹುದು, ನಾವು ಹೇಳುವಂಥ ಮಾತುಗಳ ಮುಂದೆ ನಿಲ್ಲಬಹುದು. ಒಂದು ವೇಳೆ ನಾವು ಹತ್ಕಂತ ಸೈತಾನಿಗೆ ಅಯ್ಯೋ ನನ್ನ ಜೀವಿತ ಹಿಂಗೈತ ಬಿಟ್ಬಿಡು ಅಂತೇಳಿ ನೀನು ಕೇಳ್ಕೊಂಡ್ರು ಅವ್ನು ಕೆಲಸ ಮಾಡದೇ ಆದರೆ ಯಾವಾಗ ಸೈತಾನು ನಿನ್ನ ಜೀವಿತದಲ್ಲಿ ಇಲ್ಲದೆ ಹೋಗ್ತಾನಂದರೆ, ಯಾವಾಗ ಅವನ ಕಾರ್ಯಗಳು ನಿಂತು ಹೋಗ್ತಾವಂತಂದರೆ, ಯಾವಾಗ ನಿನ್ನ ಬಾಯಲ್ಲಿ ದೇವರ ವಾಕ್ಯ ಹೊರಡ್ತದೋ ಆವಾಗ ಅವನ ಕೆಲಸಗಳು ನಿಂತು ಹೋಗ್ತವೆ. ಹಲ್ಲೆಲೂಯಾ. ಸೈತಾನ್ನ ಕೆಲಸಗಳು ನಮ್ಮ ಜೀವಿತದಲ್ಲಿ ನಿಲ್ಲಬೇಕಾ, ನಾವು ದೇವರ ವಾಕ್ಯವನ್ನು ಪ್ರಕಟಪಡಿಸಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಪ್ರಕಟಪಡಿಸುವಾಗ ದೇವರು ಮಾತ್ರ, ದೇವರ ವಾಕ್ಯ ಮಾತ್ರ ಅಲ್ಲಿ ಕೆಲಸ ಮಾಡ್ತದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಏನು ಖಾಲಿತನ ಯಾವಾಗ ಬರ್ತದೆ ಅಂದರೆ, ದೇವ್ರು ನಮ್ಮ ಜೀವಿತದಲ್ಲಿ ಇಲ್ಲದಿರುವಾಗಲೇ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇಲ್ಲದಿರುವಾಗಲೇ ನಮಗೆ ಎಂಪ್ಟಿನೆಸ್ ಕಾಡೋದು. ದೇವ್ರು ನಮ್ಮ ಜೊತೆ ಇದ್ದರೆ ನಮಗೆ ಖಾಲಿತನ ಕಾಡಲ್ಲ ಯಾವಾಗಲೂ. ಒಂದು ವೇಳೆ ಈ ದಿನ ನಾವು ಯಾರೂ ಇಲ್ಲ ನಮ್ಮ ಜೊತೆ, ಒಬ್ಬರೇ ಅನ್ಕೊತಿದ್ದೀವ, ದೇವರು ಇರುವಾಗ ನಿನಗೆ ಖಾಲಿತನ. ಪ್ರತಿ ಸಾರಿ ನೀವು ದೇವರ ವಾಕ್ಯವನ್ನು ಹೇಳ್ತಾ ಇರಿ, ದೇವರ ವಾಕ್ಯವನ್ನು ಪ್ರಕಟ ಮಾಡೋಣ. ನಮ್ಮ ಪರಿಸ್ಥಿತಿಗಳ ಮೇಲೆ ನಾವು ದೇವರ ವಾಕ್ಯವನ್ನು ಪ್ರಕಟ ಮಾಡೋಣ. ನಮ್ಮ ಜೀವಿತದಲ್ಲಿ ಏನೇ ಸಂಭವಿಸಲಿ, ದೇವರ ವಾಕ್ಯದಕ್ಕಿಂತಲೂ, ದೇವರಿಗಿಂತಲೂ, ದೇವರ ಮಾತಿಗಿಂತಲೂ ಯಾವುದು ದೊಡ್ಡದಿಲ್ಲ. ಹಲ್ಲೆಲೂಯಾ. ಏನೂ ದೊಡ್ಡದಿಲ್ಲ ದೇವರ ವಾಕ್ಯದ ಮುಂದೆ. ಹಲ್ಲೆಲೂಯಾ. ಇನ್ನೊಂದು ಸರಿ, ಇದು ಒಂದು ಪಾರ್ಟ್. ನೆಕ್ಸ್ಟ್ ನಾವು ನೋಡಿಕೊಂಡ್ರೆ ದೇವ್ರ ವಾಕ್ಯ ಸರಿ, ದೇವ್ರ ವಾಕ್ಯ ನೀವು ಪ್ರಕಟ ಮಾಡು ಅಂತ ಹೇಳ್ತಿದ್ದಿ, ಎಲ್ಲ ಓಕೆ. ದೇವ್ರ ವಾಕ್ಯ ಏನು ಹೇಳ್ತದೆ ಅದು ಪ್ರಕಟ ಮಾಡಿದ್ರೆ ಆಗ್ತದ? ದೇವ್ರದ್ದು ಅದು ನೆಕ್ಸ್ಟ್ ಲಾಸ್ಟಿಗೆ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ನೋಡ್ಕೊಳ್ಳೋಣ. ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡದಲ್ಲಿ ದೇವ್ರು ಹೇಳ್ತಾನೆ, ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಹೇಳ್ತಾನೆ, ಸರಿ ನನ್ನ ಸ್ವರೂಪದಲ್ಲಿ ನಾವು ಮನುಷ್ಯರನ್ನು ಮಾಡೋಣ, ಮನುಷ್ಯರನ್ನು ಮಾಡಿದ ಮೇಲೆ ಎಲ್ಲ ಅದ್ರ ಮೇಲೆ ಅವ್ರಿಗೆ ಅಧಿಕಾರ ಕೊಡೋಣ, ಅಂದರೆ ಅವರೇ ದೊರೆತನ ಮಾಡಲಿ, ಅಂದರೆ ಅವರ ಆಳ್ವಿಕೆ ಮಾಡಲಿ ಅಂತ ದೇವರು ಹೇಳ್ತಾನೆ. ಫಸ್ಟು ದೇವರು ಮುಂದೆ ಬಂದು ಹೇಳಿಲ್ಲ. ದೇವರು ಆಲೋಚನೆಯಲ್ಲಿ ಏನಿತ್ತಂದರೆ, ಇವರು ಭೂಮಿಯ
ಮೇಲೆ ದೊರೆತನ ಮಾಡಲಿ ಅಂತೇಳಿ ಇತ್ತು ದೇವ್ರ ವಾಕ್ಯದಲ್ಲಿ. ದೇವ್ರು ಈ ರೀತಿಯಾಗಿ ಮಾತಾಡ್ಕೊಂಡ್ಮೇಲೆ ಸರಿ, ಅವ್ರಿಗೆ ಆಮೇಲೆ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡ್ತಾನೆ. ದೇವ್ರು ಹೇಳ್ತಾನೆ, ಸರಿ ನೀವು ಎಲ್ಲದನ್ನು ವಶಪಡಿಸ್ಕೊಳ್ರಿ, ಭೂಮಿಯ ಮೇಲೆ ಚಲಿಸ್ತಿರೋ ಎಲ್ಲದರ ಮೇಲೆ ನೀವು ಅಧಿಕಾರ ನಡೆಸಿ, ಆಳ್ವಿಕೆ ಮಾಡಿರಿ ಅಂತ ಹೇಳ್ತಾನೆ. ನಾನು ಇದನ್ನು ಆಲೋಚನೆ ಮಾಡ್ತಾ ಇದ್ದೆ, ದೇವ್ರೇ ಸರಿ ನೀನು ಆಳ್ವಿಕೆ ನಮಗೆ ಅಂದರೆ ದೊರೆತನ ಮಾಡಲಿಕ್ಕೆ ಎಲ್ಲಾದ್ರ ಭೂಮಿಯಲ್ಲಿ ನಡೆಯುವಂಥ ಎಲ್ಲದರ ಮೇಲೆ ನೀನು ದೊರೆತನ ಮಾಡಲಿಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಿ. ಆದರೆ ವಾಕ್ಯದಲ್ಲಿ ನೋಡ್ತಾ ಹೋದರೆ ನಿಜವಾಗ್ಲೂ ದೊರೆತನ ನಡೀತಾ? ದೇವ್ರೆ ಇದು ವಾಕ್ಯ ಎಲ್ಲೋ ನಡೀತಾ ಇದೆನಾ? ಈ ವಾಕ್ಯ ನಾವು ನಿಜವಾಗ್ಲೂ ನಾವು ಆಳ್ವಿಕೆ ಮಾಡ್ತಾ ಇದ್ದೀವ, ದೊರೆತನ ನಡೆಸ್ತಾ ಇದ್ದೀವಿ ಅಂತೇಳಿ ಆಲೋಚನೆ ಮಾಡುವಾಗ ಒಂದು ವಿಷಯ, ಅದೇ ನಾನು ಹಂಗೆ ನೋಡ್ಕೊತ ಹೋಗ್ತಿರುವಾಗ ನಾವು ನೋಡಿದೆ ದೇವರ ವಾಕ್ಯ ಎಷ್ಟು ಲಾಸ್ಟ್ ಮಿನಿಟ್, ಲಾಸ್ಟ್ ಒಂದು ಸೆಕೆಂಡ್, ಆ ಸೆಕೆಂಡಲ್ಲಿ ಇನ್ನೂ ಮಿಲ್ಲಿ ಸೆಕೆಂಡ್ ಎಷ್ಟೇ ಇದ್ದರೂ ಕೂಡ ಅವಾಗಲೂ ದೇವರ ವಾಕ್ಯ ನೆರವೇರ್ತತೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ದೇವ್ರ ವಾಕ್ಯದಲ್ಲಿ ಇಲ್ಲಿ ದೊರೆತನ ಮಾಡ್ರಿ ಅಂತ ಐತಲ್ಲ ಭೂಮಿಯ ಮೇಲೆಲ್ಲ, ಅದು ಪ್ರಕಟಣೆಯಲ್ಲಿ ನಾವು ನೋಡುವಾಗ, ಪ್ರಕಟಣೆ ಅಲ್ಲಿ ಏನಾಯ್ತಂದರೆ ಆದಾಮ ಅವರೆಲ್ಲರೂ ಅಲ್ಲಿ ನಮಗೆಲ್ಲ ಸ್ಟೋರಿ ಗೊತ್ತು. ಅಲ್ಲಿ ಅವ್ರು ತಪ್ಪು ಮಾಡಿದರು, ಸೊ ದೇವ್ರು ಅವ್ರನ್ನ ಹೊರಗಡೆ ಹಾಕಿದ. ಅವರು ಯಾವುದನ್ನು ಆಳ್ವಿಕೆ ಮಾಡಲಿಕ್ಕೆ ಆಗಲಿಲ್ಲ. ನಂತರ ಅಲ್ಲೆಲ್ಲ ನೋಡ್ತಾ ಇದ್ವಿ, ಎಲ್ಲಿ ನಮಗೆ ದೊರೆತನ ಮಾಡ್ತಾ ಇರೋ ಥರ ಸ್ವಲ್ಪ ದಿನ ಇದು ಮಾಡಿದರು. ಆದರೆ ರಾಜರಾಗಿ ಆಳ್ವಿಕೆ ಮಾಡಿದ್ದು ಅದೆಲ್ಲ ನಡೀತಾ ಹೋಯಿತು. ಆದರೆ ದೇವ್ರೆ ಇದು ವಾಕ್ಯ ಎಲ್ಲಿ ನಡೀತಪ್ಪ ಅಂತೇಳಿ ನಾನು ಆಲೋಚನೆ ಮಾಡುವಾಗ ದೇವ್ರು ಕೊನೆ ಇನ್ನೇನೋ ಭೂಮಿನೆಲ್ಲ ಇದು ಅಂದರೆ ಹೊಸ ಇದು ಏನು ಭೂಮಿ ಎಲ್ಲ ಸೃಷ್ಟಿಯಾಗೋದಕ್ಕಿಂತ ಮುಂಚೆ, ಹೊಸ ಯೆರೂಶಲೇಮ್ ಅದೆಲ್ಲ ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ ಇನ್ನೇನೋ ಸೈತಾನನ ನಾಶ ಮಾಡಬೇಕಾಗಿದೆ ಎಲ್ಲ ನಡೀತಾ ಇರುವಾಗ 20ನೇ ಪ್ರಕಟಣೆ 20 ಅದರಲ್ಲಿ 4ನೇ ಅಧ್ಯಾಯ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ಜೊತೆ ಯೇಸು ಸ್ವಾಮಿ ಜೊತೆ ಕ್ರಿಸ್ತನೊಂದಿಗೆ ಏನಂತೆ ನಾವು ಆಳಿದರು ಎಂಬುದಾಗಿ ನೋಡ್ತಾ ಇದ್ದೇವೆ. ಇನ್ನೂ ಕೊನೆಗೆ ಬಂದರೆ ಅದೇ 6ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ 1000 ವರ್ಷ ಆಳುವರು ಎಂಬುದಾಗಿ. ನಿಮಗೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ದೊರೆತನ ಮಾಡಿದ್ರ ಅಂತ ಆಲೋಚನೆ ಮಾಡ್ತಾ ಬರುವಾಗ ನನಗೆ ದೇವ್ರು ತೋರಿಸಿದ ಒಂದು ವಾಕ್ಯ, ದೇವ್ರ ವಾಕ್ಯ ಹೆಂಗೆ ಗೊತ್ತಾ, ನೀವು ಇವಾಗ ನಾನು ಎದಕ್ಕೆ ಹೇಳ್ತಾ ಇದ್ದೀನಿ, ನೀವು ಪ್ರಕಟ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾವು ಇಷ್ಟು ದಿನ ಪ್ರಕಟ ಮಾಡಿಲ್ವಾ? ಪ್ರಕಟ ಮಾಡಿದ್ವಲ್ಲ. ನಾವು ಎಷ್ಟೋ ಸಾರಿ ದೇವ್ರ ವಾಕ್ಯವನ್ನು ಕೇಳುವಾಗ ಅದನ್ನು ನಾವು ಉಚ್ಚಾರ ಮಾಡಿದ್ದೇವೆ, ನಾವು ಹೇಳಿದ್ದೇವೆ ಹಿಂಗೆ ಆಗಲಿ ದೇವ್ರೆ ಅವ್ರ ಜೀವಿತದಲ್ಲಿ ನೀನು ಇದು ಮಾಡಿದ್ದೆ ಸ್ವಾಮಿ. ಎಷ್ಟೋ ಜನರ ಸಾಕ್ಷಿಗಳನ್ನು ಕೇಳುವಾಗ, ಸೇವಕರೆಲ್ಲ ವಾಕ್ಯ ಹೇಳುವಾಗ, ಹೌದು ದೇವ್ರೆ ಇದು ನನ್ನ ಜೀವಿತದಲ್ಲಿ ಆಗಲಿ, ಇದು ನನ್ನ ಜೀವಿತದಲ್ಲಿ ನಡೀಲಿ ಅಂತೇಳಿ ನಾವು ಭಾಳ ಸಾರಿ ಅರಕೆ ಮಾಡಿದ್ವಲ್ವಾ? ಇದೀರಾ? ಹಾಲೆಲೂಯಾ. ವಾಕ್ಯ ಅರ್ಥ ಆಗ್ತಿರೋರೆಲ್ಲರೂ ಸೇರಿ ಹಾಲೆಲೂಯಾ. ನನಗೊಂದು ಅಕ್ಷರ ಕೂಡ ಅರ್ಥ ಆಗಿಲ್ಲ ಅನ್ನೋರು ಹಾಲೆಲೂಯಾ. ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ, ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ದೇವ್ರ ವಾಕ್ಯದಲ್ಲಿ ಏನು ನೋಡ್ತೇವೆ ಅಂತಂದರೆ, ಲಾಸ್ಟಿಗೆ ಕೂಡ ಇನ್ನೇನೋ ಭೂಮಿ ಎಲ್ಲ ಇದೆ ಎಂಡ್ ಆಗಬೇಕು, ಇನ್ನೆಲ್ಲ ಮುಗಿಯೋಕ್ಕೆ ಬರಬೇಕು ಅನ್ನುವಾಗ 1000 ವರ್ಷಗಳು ಆತನ ಜೊತೆ ನಾವು ಕೂಡ ಆಳ್ವಿಕೆ ಮಾಡ್ತೀವಂತ. ಹಾಲೆಲೂಯಾ. ದೇವರು ಕೊನೆಯ ಕ್ಷಣದ ತನಕ ಕೂಡ ಆತನ ವಾಕ್ಯ ನೆರವೇರಲಾರದೆ ಬಿಡುವ ದೇವರು ನಮ್ಮ ದೇವರಲ್ಲ. ನಂಬಿಕೆ ಇರೋರು ಹಾಲೆಲೂಯಾ, ನಂಬಿಕೆ ಇಲ್ಲದೆ ಇರೋರು ಹಾಲೆಲೂಯಾ. ನಮ್ಮ ನಾವು ಏನೆಲ್ಲ ದೇವರ ನಾಮದಲ್ಲಿ ನಾವು ಏನೆಲ್ಲ ಪ್ರಕಟ ಮಾಡ್ತೇವಲ್ವಾ, ಅದು ನಮ್ಮ ದೇವರು ಮಾಡುವ ದೇವರು. ಹಾಲೆಲೂಯಾ. ನಮ್ಮ ದೇವರು ಮಾಡ್ತಾನ? ನಂಬಿಕೆ ಇದೆನಾ? ನಂಬಿಕೆ ಇರೋದಕ್ಕೆ ಶರಣ ಇಷ್ಟು ದಿನ ಬಂದಿರೋದು ನಾವಿಲ್ಲಿ ಚರ್ಚೆಗೆ ಅಂತೀರ. ಹಾಲೆಲೂಯಾ. ನಾವು ಅದೇ ರೀತಿ ನೆಕ್ಸ್ಟ್ ವಿಷಯವನ್ನು ನೋಡಿಕೊಂಡ್ರೆ, ನಾವು ಕೊನೆಯದಾಗಿ ಒಂದು ವಿಷಯ ಅಂದರೆ, ನಾವು ನಮ್ಮ ಬಾಯಿಂದ ನಾವು ಹೇಳಿದ್ದಾಗುತ್ತಾ, ದೇವ್ರ ನಾಮದಲ್ಲೇ ನಂಬಿಕೆಯಿಂದ ಹೇಳಿದ್ದಾಗುತ್ತಾ ಅಂತ ನೀವು ಆಲೋಚನೆ ಮಾಡೋದಾದರೆ, ನಮಗೆಲ್ಲರಿಗೂ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿ ಅಬ್ರಾಮ. ಎಲ್ಲರಿಗೆ
ಇವಾಗಲೇ ಇವಾಗೆ ಬಂದವ್ರಿಗೂ ನಮಗೆ ಗೊತ್ತು ಯಾರು? ಅಬ್ರಾಮನ ಜೀವಿತದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಅಬ್ರಾಮನಿಗೆ ದೇವರು ಏನು ಹೇಳ್ತಾನೆ? ನಿನ್ನ ಮಗನನ್ನು ನೀನು ಬಲಿ ಕೊಡು ಎಂಬುದಾಗಿ ಹೇಳ್ತಾನಾ? ಹೇಳ್ತಾರಾ ಇಲ್ವಾ? ಹೇಳುವಾಗ ಬಲಿ ಕೊಡು ಅಂತ ಹೇಳ್ತಾನೆ, ಎಲ್ಲ ನಡೀತದೆ, ಅದೆಲ್ಲ ನಮಗೆ ಸ್ಟೋರಿ ಗೊತ್ತು. ಅವಾಗ ಹೇಳ್ತಾನೆ, ಸರಿ ಬಲಿ ಕೊಡೋಕ್ಕೆ ಹೋಗುವಾಗ ಏನು ಹೇಳ್ತಾನಂದರೆ ನಾವು ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಆ ನಂಬಿಕೆ ನಮಗೆ ಗೊತ್ತು. ಅದಾದಮೇಲೆ ಮೇಲೆ ಹೋಗ್ತಾನೆ, ಬೆಟ್ಟದ ಮೇಲೆ ಹೋಗ್ತಾನೆ. ಬೆಟ್ಟದ ಮೇಲೆ ಹೋದ್ಮೇಲೆ ಏನಾಗುತ್ತೆ? ಮಗ ಕೇಳ್ತಾನೆ, ಎಲ್ಲ ಐತಲ್ಲಪ್ಪ. ಅಬ್ರಾಮನಿಗೆ ಕೇಳ್ತಾನೆ, ಎಲ್ಲ ಇದೆ, ಆದರೆ ಬಲಿ ಕೊಡೋ ಕುರಿಯಲ್ಲಿ ಏನು ಬಲಿ ಕೊಡ್ತೀವಿ ಅಂತ ಕೇಳುವಾಗ ಒಂದೇ ಒಂದು ವಿಷಯ ಅಬ್ರಾಮನ ಹೇಳೋದು, ದೇವರೇ ಒದಗಿಸುವನು. ಹಲ್ಲೆಲೂಯ. ದೇವ್ರು ಹೇಳಿದ್ನ ನೀನು ಹಿಂಗೆ ಹೇಳಂತೇಳಿ. ಆದರೆ ಒಂದು ನಂಬಿಕೆ, ದೇವರ ಮಕ್ಕಳು ದೇವರ ಮೇಲೆ ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕುವಾಗ ದೇವರೇ ಒದಗಿಸುವನು. ಜಾಸ್ತಿ ಆಗ್ತಾಯಿಲ್ಲ, ಯಾಕಂದರೆ ಆತನ ಪರಿಸ್ಥಿತಿ ಅಂಥದ್ದು, ಆತನ ಏನು ಎಕ್ಸ್ಪ್ಲೇನ್ ಮಾಡೋ ಪೊಸಿಷನಲ್ಲಿ ಇಲ್ಲ. ಯಾಕೆಂದರೆ ಸ್ವಂತ ಮಗನನ್ನು ಅಲ್ಲಿ ಬಲಿ ಕೊಡಬೇಕಾಗಿದೆ. ಸ್ವಂತ ಮಗನೇ ಆ ಕ್ವಶನ್ ಕೇಳ್ತಾ ಇದ್ದಾನೆ, ಎಲ್ಲಿ ಬಲಿ ಅಂತೇಳಿ. ಆ ಟೈಮಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ಒದಗಿಸುವನು ಅಂತ ಹೇಳ್ತಾನೆ. ಹಲ್ಲೆಲೂಯ. ದೇವರೇ ಒದಗಿಸುವನು ಅಂತ ಹೇಳುವಾಗ ನೆಕ್ಸ್ಟ್ ಅದಾದಮೇಲೆ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 22:14ನೇ ವಚನದಲ್ಲಿ ಕೊನೆಯದಾಗಿ ನೋಡ್ತೇವೆ, ಯೆಹೋವನ ಬೆಟ್ಟದಲ್ಲಿ ಒದಗುವುದು. ಅದು ಎಲ್ಲಿ ಸಿಕ್ತಂತೆ? ಬಲಿ ಕೊಡೋ ಕುರಿ ಎಲ್ಲಿ ಸಿಕ್ತು? ಬೆಟ್ಟದಲ್ಲಿ ಸಿಕ್ತು. ಎಲ್ಲಿ ಸಿಕ್ತು? ಬೆಟ್ಟದಲ್ಲಿ ಸಿಕ್ತು. ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟ ಮೇಲೆ, ದೇವರು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ, ದೇವರ ವಾಕ್ಯ ಪ್ರಕಟ ಆಯಿತು. ಪ್ರಕಟ ಆದಮೇಲೆ ದೇವರು ಸ್ಟಾರ್ಟಿಂಗ್ ಹೇಳಿದ್ದು ಲಾಸ್ಟ್ ಮೂಮೆಂಟ್ ಆದ್ರೂ ಆ ಕೊನೆಯ ಕ್ಷಣದಲ್ಲಾದರೂ ದೇವರು ನೆರವೇರಿಸ್ತಾನೆ. ಅದು ಕೂಡ ನಿಮಗೆ ಗೊತ್ತಾಯಿತು. ಅದಾದಮೇಲೆ ದೇವರ ಮಕ್ಕಳು ಪ್ರಕಟ ಮಾಡುವಾಗ, ದೇವರ ಮಕ್ಕಳು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಕಟ ಮಾಡುವಾಗ ಅಬ್ರಾಮನ ಹೇಳ್ತಾನೆ ದೇವರ ಒದಗಿಸುವನಂತೇಳಿ. ಕೊನೆಯದಾಗಿ ನೋಡ್ತಾನೆ, ಅದು ಎಲ್ಲಿ ಸಿಗ್ತದಂತೆ? ಬೆಟ್ಟದಲ್ಲಿ ಒದಗುವುದು. ಹಲ್ಲೆಲೂಯ. ಬೆಟ್ಟದಲ್ಲಿ ಒದಗುವುದು. ಸರಿ, ಬೆಟ್ಟದ ಅನುಭವದಲ್ಲಿ ಸ್ವಲ್ಪ ಹೋಗಿ ಬರೋಣ ನಾವು ಕೂಡ. ಏನು ಬೆಟ್ಟದ ಅನುಭವ ಅಂದರೆ ಏನು? ಸರಿ, ಬೆಟ್ಟದ ಮೇಲೆ ಸಿಕ್ತು, ಇವಾಗ ನಾವೇನು ಮಾಡಬೇಕು ಅಂತ ನೀವು ಆಲೋಚನೆ ಮಾಡ್ಬೋದು. ಬೆಟ್ಟದ ಮೇಲೆ ಅನುಭವ ಅಂದರೆ ಬೇರೆ ಏನಲ್ಲ, ದೇವರು ಒಂದು ಸಮಯದಲ್ಲಿ ದೇವರಿಗೆ ಇಷ್ಟ ಆದಂಥ 3 ಶಿಷ್ಯರನ್ನು ದೇವರು ಕರೆದುಕೊಂಡು ಬೆಟ್ಟದ ಮೇಲೆ ಹೋಗ್ತಾನೆ. ಹಲ್ಲೆಲೂಯ. ಬೆಟ್ಟದ ಮೇಲೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ನಮಗೆಲ್ಲರಿಗೂ ಗೊತ್ತು, ಅಲ್ಲಿ ಹೋಗ್ತಾರೆ, ಅಲ್ಲಿ ದೇವರು ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡು ಆದಮೇಲೆ ಮೋಶೆ, ಏಲಿಯಾ ಇವರೆಲ್ಲ ಕಾಣ್ತಾರೆ. ಇದೆಲ್ಲ ಸ್ಟೋರಿ ಆದಮೇಲೆ ಅಲ್ಲಿ ನನಗೆ ಬೇಕಾಗಿರೋದು ಒಂದು ವಾಕ್ಯ ಇದೆ, ಯೇಸು ಹೊರತು ಮತ್ತೆ ಯಾರು ಏನು ಕಾಣಲಿಲ್ಲ. ಹಲ್ಲೆಲೂಯ. ಅದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿದೆ, ಬೇಕಾದರೆ ನೀವು ಆಮೇಲೆ ನೋಡ್ಕೋಬೋದು. ಅಲ್ಲಿ ಒಂದು ವಿಷಯ ಏನಿದೆ ಅಂದರೆ, ದೇವರು ಆ ವಾಕ್ಯದಲ್ಲಿ ಯೇಸುವನ್ನು ಹೊರತು ಮತ್ತೆ ಯಾರು ಕಾಣಲಿಲ್ಲಂತೆ. ನಮ್ಮ ಜೀವಿತದಲ್ಲಿ ಕೊನೆಯದಾಗಿ ಹೌದು, ನಮಗೆ ಒದಗಬೇಕಾ? ಆ ಬೆಟ್ಟದ ಅನುಭವದಲ್ಲಿ ಹೋಗಲೇಬೇಕು. ಬೆಟ್ಟದ ಅನುಭವ ಅಂದ್ರೇನು? ನಮ್ಮ ಮುಂದೆ ದೇವರು ಹೊರತು, ಯೇಸುವಿನ ಮಾತು ಹೊರತು, ವಾಕ್ಯ ಹೊರತು ಮತ್ತೆ ಏನು ಕಾಣಕೂಡ್ದು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಬೆಟ್ಟದ ಅನುಭವ ಅಂದರೆ ಏನು ಗೊತ್ತಾ? ದೇವರು ಮಾತ್ರ ನಮ್ಮ ಮುಂದೆ ಕಾಣಬೇಕು. ಕಾರಣಗಳು 100 ಇದ್ದಾವ, ಇದು ನಡೆಯಲ್ಲ ಅಂತೇಳಿ ಹೇಳಕ್ಕೆ. ನೀವು ವಾಕ್ಯವನ್ನು ಪ್ರಕಟ ಮಾಡಿದ ಮೇಲೆ ಭಾಳ ರೀಸನ್ಸ್ ಇದ್ದಾವ. ವೈದ್ಯರು ಕೊಟ್ಟಂಥ ಎಷ್ಟೋ ರಿಪೋರ್ಟ್ಸ್ ನಿಮ್ಮ ಮುಂದೆ ಇದ್ದಾವ, ಏನೆಲ್ಲ ನಮ್ಮ ಮುಂದೆ ಇದ್ದಾವೆ, ಎಷ್ಟೆಲ್ಲ ಸವಾಲುಗಳು ನಮ್ಮ ಮುಂದೆ ಇದ್ದಾವ. ಆದರೆ ಒಂದು ವಿಷಯ ಗೊತ್ತಾ? ನೀವು ದೇವರನ್ನು ಹೊರತು, ಯೇಸುವನ್ನು ಹೊರತು, ಯೇಸುವಿನ ವಾಕ್ಯ ಹೊರತು ಮತ್ತೆ ಏನು ನೆನಪು ಬರಬಾರ್ದು, ಮತ್ತೇನು ನಮ್ಮ ಮುಂದೆ ಕಾಣಬಾರ್ದು. ಏನೇ ಕಾರಣಗಳಿರಲಿ ಅವೆಲ್ಲವೂ ಹೋಗಬೇಕು. ಆ ಅನುಭವದಲ್ಲಿ ಒಂಟಿಯಾಗಿ ನೀನು ಆ ಬೆಟ್ಟವನ್ನು ಹತ್ತಬೇಕಾಗಿದೆ. ಹಲ್ಲೆಲೂಯ. ಆ ಅನುಭವದಲ್ಲಿ ನಾವು ಹೋದಾಗ ನಮಗೆ ದೇವರೊಬ್ಬನೇ ಕಂಡ್ರೆ ಅಲ್ಲಿ ನಮ್ಮ ಜೀವಿತದಲ್ಲಿ ಅಲ್ಲಿ ಏನು ತೋರಿಸ್ತದೆ ಗೊತ್ತಾ?
ನಾವು ನಿನ್ನ ಹೊರತು ದೇವರೇ ಮತ್ತೆ ಯಾವ ನಿರೀಕ್ಷೆ ಇಲ್ಲ ನಮಗೆ. ನಿನ್ನ ಹೊರತು ಮತ್ತೆ ಯಾವ ಆಧಾರ ಇಲ್ಲ. ಆ ಪರಿಸ್ಥಿತಿಗೆ ನಾವು ಹೋಗಬೇಕು. ನಮ್ಮ ಜೀವಿತದಲ್ಲಿ ಎರಡೆರಡು ಆಪ್ಷನ್ಸ್ ಬರ್ತಿತ್ತು. ಪ್ರತಿಯೊಂದು ಇದಾಗಿಲ್ಲ ಅಂದರೆ ಇದು, ಇದಾಗಿಲ್ಲ ಅಂದರೆ ಇದು, ಹಿಂಗೆ ಬರ್ತಾನೆ ಇರ್ತಾವೆ ನಮ್ಮ ಜೀವಿತದಲ್ಲಿ. ಇದಾಯ್ತಾ ಸರಿ, ಇದಾಗಿಲ್ಲ, ಇನ್ನೊಂದು ಮಾಡಿಬಿಡೋಣ. ಇಲ್ಲ, ದೇವರೇ ಹೊರತು ದೇವರ ವಾಕ್ಯ ಹೊರತು ನಮ್ಮ ಜೀವಿತದಲ್ಲಿ ಬೇರೆ ಏನು ಕಾಣಬಾರ್ದು. ಬೇರೆ ಏನು ಸ್ಟೆಪ್ಸ್ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಹೊರತು ಬೇರೆ ಯಾವ ಸ್ಟೆಪ್ಸ್ ನಮ್ಮ ಮುಂದೆ ಇರಬಾರ್ದು. ಹಲ್ಲೆಲೂಯಾ. ಒಂದು ವೇಳೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ಏನಾಗುತ್ತೆ, ಸ್ವಲ್ಪ ಹಿಂಗೆ ಈ ಕಡೆ ನೋಡಿದ್ರೆ ಏನಾಗುತ್ತೆ? ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ ಪೇತ್ರನ ಜೀವಿತದಲ್ಲಿ ನಾವು ನೋಡ್ತೇವೆ. ನಮಗೆಲ್ಲರಿಗೂ ಗೊತ್ತು ಪೇತ್ರನ ಜೀವಿತದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸರಿ ಭೂಕಂಪ ಬರ್ತದೆ. ನಮಗೆಲ್ಲರಿಗೂ ಗೊತ್ತಲ್ವಾ, ಎಲ್ಲರೂ ಇರ್ತಾರೆ, ಭೂಕಂಪ ಬರ್ತದೆ. ಆಮೇಲೆ ಏನು ಹೇಳ್ತಾನೆ, ಯೇಸು ಸ್ವಾಮಿ ಬರ್ತಾನೆ, ದೇವರೇ ನೀನು ನಿಜವಾಗ ದೇವರಾಗಿದ್ರೆ ನಾನು ನಡೀತೀನಿ ಅಂತ ಹೇಳ್ತಾನೆ. ನಡೆಯುವಾಗ ಏನಾಗುತ್ತೆ ಅಂದರೆ, ಯೇಸು ಸ್ವಾಮಿನ ನೋಡ್ತಾ ತುಫಾನ್ ಎಲ್ಲ ಬರುವಾಗ ಏನಾಗುತ್ತೆ ಅಂತಂದರೆ, ಏನಾಗುತ್ತೆ ಅಂತಂದರೆ ಯೇಸು ಸ್ವಾಮಿ ಬರ್ತಿರ್ತಾನೆ. ಸರಿ, ಪೇತ್ರ ಚೆನ್ನಾಗಿ ಧೈರ್ಯ ಮಾಡ್ತಾನೆ, ದೇವರೇ ಹೇಳೋಣಲ್ಲ ನನಗೆ. ನಾವು ಕೂಡ ಆಲೋಚನೆ ಮಾಡ್ತೇವೆ, ದೇವ್ರ ವಾಕ್ಯನೇ ಹೇಳ್ತದಲ್ಲ, ಫುಲ್ ಧೈರ್ಯವಾಗಿ ಸರಿ ತಗ ಅಂತ ಒಂದು ಹೆಜ್ಜೆ ಇಡ್ತಾನೆ. ಚೆನ್ನಾಗಿತ್ತು. ನಾವು ಕೂಡ ಫಸ್ಟ್ ಸ್ಟೆಪ್ಸ್ ವಾಕ್ಯ ಕೇಳ್ತೀವಿ, ಫಾಸ್ಟಿಂಗ್ ಪ್ರೇಯರ್ ಮಾಡೀವಿ, ತಗ ಇಟ್ಬಿಡೋಣ ಒಂದು ಸ್ಟೆಪ್ ಅಂತೇಳಿ ಇಟ್ಬಿಡ್ತೀವಿ. ಆಗಿದ್ದಾಗಲಿ ದೇವ್ರ ವಾಕ್ಯ ಹೇಳುತ್ತೆ, ಸರಿ ಇಟ್ಬಿಡೋಣ. ಸರಿ, ಮುಂದೆ ನಡೆದ ಸ್ವಲ್ಪ ಸೌಂಡ್ ಕೇಳ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಈ ಕಡೆ ಸೌಂಡ್ ಬಂತು, ಸ್ವಲ್ಪ ಈ ಕಡೆನೋ ಕಾಲು ಅಲ್ಲಾಡಿದ ಥರ ಸ್ವಲ್ಪ ಅನ್ನಿಸ್ತು, ಈ ಕಡೆ ಏನೋ ಶೇಕ್ ಆಯಿತು, ಇಲ್ಲಿ ಏನೋ ಕಾರಣಗಳು ಕಂಡು, ಇಲ್ಲಿ ಇನ್ನೇನೋ ಕಾಣ್ತು, ಇನ್ಯಾರೋ ಕಂಡ್ರು. ಏನಾಯಿತು, ಸ್ವಲ್ಪ ದೇವ್ರನ್ನ ಬಿಟ್ಟು ಹಿಂಗೆ ಟರ್ನ್ ಆದ, ಸ್ವಲ್ಪ ಹಿಂಗೆ ನೋಡ್ದೆ, ಏನೋ ಕಾಲಿಗೆ ಟಚ್ ಆಗ್ತಾಯಿತ್ತಲ್ಲ, ಸ್ವಲ್ಪ ಏನೋ ಕಾಲು ಒಳಗೋದಂಗೆ ಅನ್ನಿಸ್ತೈತಲ್ಲ ಅಂತ ನೋಡ್ದೆ ಅಷ್ಟೇ. ಏನಾದ, ಸ್ಲೋ ಆಗಿ ಮುಳುಗಕ್ಕೆ ಸ್ಟಾರ್ಟ್ ಮಾಡ್ದೆ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ನಾವು ನಂಬಿ ಹೆಜ್ಜೆ ಇಟ್ಟ ಮೇಲೆ ಸ್ವಲ್ಪ ಈ ಕಡೆ ಇನ್ನೇನೋ ಕಾರಣ ಬಂತು, ಇನ್ನೇನೋ ನಮಗೆ ಆಪ್ಷನ್ಸ್ ತಂದಿಟ್ರು, ಇದೇನೋ ಈಸಿ ವೇ ಐತೆ, ಸ್ವಲ್ಪ ಹಿಂಗೆ ಟರ್ನ್ ಆಗಿಬಿಡೋಣ, ಇದಾದರೆ ಜಲ್ದಿ ಸಿಕ್ಬಿಡ್ತತೆ, ಸರಿ ಹಿಂಗೆ ಹೋಗ್ಬಿಡೋಣ. ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಲ್ಲ, ಮನುಷ್ಯರಾಗಿ ನಾನಾಗಲಿ ನಾವು ಎಲ್ಲರಷ್ಟೇ ಸ್ವಲ್ಪ ನಮಗೆ ಏನಾದರೂ ಟಚ್ ಆದರೆ, ಸ್ವಲ್ಪ ಏನಾದರೂ ಪರಿಸ್ಥಿತಿಗಳು ನಮ್ಮ ಮುಂದೆ ಕಾಣುವಾಗ ನಾವು ದೇವರನ್ನ ಸೈಡ್ ಇಟ್ಟು, ಇಲ್ಲಾಂದರೆ ದೇವರಿದ್ದರೂ ಕೂಡ ನಾವು ಸೈಡ್ ಆಗಿ, ಯಾವಾಗಲಾದರೂ ನಾವು ಆ ಥರ ಹಂಗೆ ಕಾರಣಗಳು ನಮಗೆ ಕಂಡಾಗ ನಮ್ಮ ಪರಿಸ್ಥಿತಿಗಳು, ನಮ್ಮ ಜೀವಿತ ಏನಾಗುತ್ತೆ ಅಂದರೆ ಮುಳುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತಿರುಗಿ ಆದರೆ ದೇವರು ಮುಣಿಗೋಗಕ್ಕೆ ಬಿಡಲ್ಲ. ನಮ್ಮ ದೇವರು ಯಾವತ್ತೂ ನಮ್ಮನ್ನು ಮುಳುಗಲಿಕ್ಕೆ ಬಿಡಲ್ಲ. ನಮ್ಮ ದೇವರು ಯಾವತ್ತೂ ನಮ್ಮನ್ನು ನಾಶ ಆಗಲಿಕ್ಕೆ ಬಿಡಲ್ಲ. ದೇವರು ಯಾವಾಗಲೂ ನಮ್ಮನ್ನು ಹಿಂಗೇ ಇರು ಅಂತ ಹೇಳಿ ನಮ್ಮನ್ನ ಬಿಡಲ್ಲ. ಆದರೆ ತಿರುಗಿ ದೇವರು ತನ್ನ ಕೈಯನ್ನು ಕೊಟ್ಟು ಇರ್ತಾನೆ. ಆದರೆ ನಾನು ಇದು ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂದರೆ, ದೇವರ ವಾಕ್ಯವನ್ನು ನೋಡುವಾಗ, ದೇವರನ್ನು ನಾವು ನೋಡುವಾಗ ಯಾವ ತುಫಾನು, ಯಾವ ಏನೇ ಅಲ್ಲಾಡಲಿ, ಯಾರೇ ಬರಲಿ, ಎಷ್ಟೋ ದೊಡ್ಡ ವ್ಯಕ್ತಿಗಳಾಗಿರಲಿ, ನಮ್ಮ ಮುಂದೆ ಎಷ್ಟು ದೊಡ್ಡ ರಿಪೋರ್ಟ್ಸ್ ನಮ್ಮ ಮುಂದೆ ನಿಂತಿರಲಿ, ಎಷ್ಟು ದೊಡ್ಡ ಸೋಲು ಇನ್ನೊಂದು ಕ್ಷಣದಲ್ಲಿ ನಮ್ಮ ಜೀವಿತದ ಇನ್ನೇನೋ ಸೋತೋದೆ ಅಂಥೇಳಿ ನಮ್ಮ ಮುಂದೆ ಇದ್ದರೂ ಕೂಡ ಏನಾಗ್ತದದು, ಅದು ದೇವರ ವಾಕ್ಯದ ಮುಂದೆ ಯಾರು, ಯಾವ ವಿಷಯ, ಯಾವ ಕಾರಣ ನಮ್ಮ ಮುಂದೆ ನಿಲ್ಲಲ್ಲ. ಹಲ್ಲೆಲೂಯಾ. 3 ವಿಷಯಗಳನ್ನು ನಿಮ್ಮ ಮುಂದೆ ಹೇಳಿದೆ. ದೇವರ ವಾಕ್ಯವನ್ನು ಪ್ರಕಟ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಪ್ರತಿ ವಿಷಯದ ಮೇಲೆ ಅದು ಇವಾಗಿನವರೆಗೆ ನಾವು ಹೇಳಿವಿ, ಆದರೂ ಆಗಿಲ್ಲ ಅಂದರೂ ಪರವಾಗಿಲ್ಲ. ನಮ್ಮ ದೇವರು ಕೊನೆ ಒಂದು ಲಾಸ್ಟ್ 0 ಲಾಸ್ಟ್ ಮಿನಿಟ್ ಸಾಕಾತ ಕೆಲಸ ಮಾಡಲಿಕ್ಕೆ. ಆತನ ಕೆಲಸ ನಡೀಲಿಕ್ಕೆ ಆ ಲಾಸ್ಟ್ ನೀವೇನು ಲಾಸ್ಟ್ ಅನ್ಕೊತಿದ್ದೀರಲ್ಲ, ಆ ಲಾಸ್ಟ್ ಮಿನಿಟ್ ಸಾಕು, ಆ ಲಾಸ್ಟ್ ಸೆಕೆಂಡ್ ಸಾಕು ನಮ್ಮ ದೇವರಿಗೆ ತನ್ನ ಕೆಲಸವನ್ನು, ತನ್ನ ಮಕ್ಕಳ ಆಶೆಯನ್ನು ಪೂರೈಸಲಿಕ್ಕೆ, ದೇವರ ಆ ಬೆಟ್ಟದ ಮೇಲೆ ಒದಗಿಸಲಿಕ್ಕೆ, ಆ ಅನುಭವದಲ್ಲಿ ನಮ್ಮನ್ನು ಕರೆದುಕೊಳ್ಳಲಿಕ್ಕೆ ಆ ಕ್ಷಣ ಸಾಕು ನಮ್ಮ ದೇವರಿಗೆ. ಈ ದಿನ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, 19 ದಿನಗಳಾಯಿತು, ಇನ್ನೂ ಎಷ್ಟು ದಿನ ನನ್ನ ಕಣ್ಣೀರು, ಲಾಸ್ಟ್ ಕ್ಷಣ ಸಾಕು ನಮ್ಮ ದೇವರಿಗೆ ತನ್ನ ಕಾರ್ಯವನ್ನು, ತನ್ನ ಮಕ್ಕಳಿಗೋಸ್ಕರ ತನ್ನ ವಾಕ್ಯವನ್ನು
ತಾನು ಪೂರ್ಣ ಮಾಡಿಕೊಳ್ಳಿಕ್ಕೆ. ನಮ್ಮ ದೇವ್ರು ಹೆಂಗೆ ಗೊತ್ತಾ, ಒಂದು ವೇಳೆ ನಮ್ಮ ದೇವ್ರು ಹೆಂಗೆ ನಮ್ಮ ಕಣ್ಣೀರಿಗೆ ಎದಕ್ಕೂ ಒಂದು ವೇಳೆ ಇದಾಗಲಿದ್ರು ಕೂಡ ನಮ್ಮ ದೇವರು ತನ್ನ ವಾಕ್ಯ ಪರವಾಗಿ ತಾನು ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ನಮ್ಮ ದೇವ್ರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯಲ್ಲ ಅದ್ರ ಪ್ರಕಾರ ಅದರ ಪಕ್ಷವಾಗಿ ನಿಂತ್ಕೊಳ್ತಾನೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದೇವರ ವಾಕ್ಯವನ್ನು ಪ್ರಕಟ ಮಾಡಲಿಕ್ಕೆ ಪ್ರಾರಂಭಿಸೋಣ. ನಾವು ನಮ್ಮ ಪರಿಸ್ಥಿತಿಗಳನ್ನು ನಾವು ಪ್ರಕಟ ಮಾಡೋದು ಬೇಡ. ಏಕೆಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಮ್ಮ ನಾಲಿಗೆಯ ಮೇಲೆ ಜೀವ ಮರಣಗಳಿದ್ದಾವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವೇನು ಪ್ರಕಟ ಮಾಡ್ತಾ ಇದ್ದೀರಿ? ಜೀವವನ್ನು ಪ್ರಕಟ ಮಾಡ್ತಾ ಇದ್ದೀರಾ? ಜೀವವೇ ನಿಮ್ಮ ಮಕ್ಕಳ ಮೇಲೆ ಇರ್ತದೆ. ನೀವು ಮರಣವನ್ನು ಪ್ರಕಟ ಮಾಡ್ತಾ ಇದ್ದೀರಾ? ಶಾಪದ ಮಾತುಗಳನ್ನು ಪ್ರಕಟ ಮಾಡ್ತಾ ಇದ್ದೀರಾ? ಏನು ಪ್ರಕಟ ಮಾಡ್ತಾ ಇದ್ದೀವಿ ಈ ದಿನ? ನಾವೇನು ಮಾತಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಏನು ಮಾತಾಡ್ತಾ ಇದ್ದೀವಿ? ನಮ್ಮ ಕುಟುಂಬ ಹಿಂಗೆ ಇರ್ತದೆ ಅಂದರೆ ಹಿಂಗೆ ಇರ್ತದೆ, ಅದೇ ನೀನು ಹೇಳಿದ್ದು ಅದಕ್ಕೆ ಹಂಗೆ ಇರ್ತದೆ. ನಮ್ಮ ಕುಟುಂಬ ಹಿಂಗಿರಲ್ಲ ಅಂದರೆ ಹಿಂಗಿರಲ್ಲ. ನಮ್ಮ ದೇವರು ಎರಡು ಆಪ್ಷನ್. ದೇವರು ಏನು ಮಾಡಲಿಕ್ಕೆ ಹಿಂಗೆ ರೆಡಿ ಇರ್ತಾನೆ. ಪರಿಶುದ್ಧಾತ್ಮ ದೇವರು ರೆಡಿ. ದೇವ್ರ ವಾಕ್ಯ ಪ್ರಕಟ ಆಗಬೇಕು. ಯಾವಾಗಲೂ ರೆಡಿ. ದೇವ್ರ ಮಾತು ಪ್ರಕಟ ಆಗಬೇಕು. ಈ ದಿನ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು ಪ್ರಕಟ ಮಾಡೋದು ಬಿಟ್ಟು ಯಾವ್ಯಾವ ವಿಷಯಗಳನ್ನು ಪ್ರಕಟ ಮಾಡ್ತಾ ಇದ್ದೀವಿ? ಯವನಸ್ಥರೇ, ನಾವೇನು ನಮ್ಮ ಜೀವಿತ ಕ್ರಮವಿಲ್ವಾ? ದೇವರ ವಾಕ್ಯ ನಮ್ಮ ಜೀವಿತದ ಮೇಲೆ ನಾವು ಪ್ರಕಟ ಮಾಡಿಕೊಳ್ಳೋಣ. ದೇವರ ಕೆಲಸ ನಮ್ಮ ಜೀವಿತದಲ್ಲಿ ನಡಿಬೇಕಂತಂದರೆ ದೇವರ ಮಾತನ್ನು ಪ್ರಕಟ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಹಲ್ಲೆಲೂಯಾ. ದೇವರು ಹೊರೆತು ನಮ್ಮ ಹೃದಯದಲ್ಲಿ ಹೋಗಲಿ. ದೇವರು ಹೊರೆತು, ಏಸು ಮಾತ್ರ ಏಸುವನ್ನು ಹೊರೆತು ಅವರು ಏನನ್ನು ನೋಡಲಿಲ್ಲ ಅಂತೆ, ಅವ್ರಿಗೆ ಮತ್ತೇನು ಕಾಣಲಿಲ್ಲಂತೆ. ಅವ್ರು ಎಕ್ಕುವಾಗ ಭಾಳ ಜನ ಕಂಡ್ರು. ಆ ಬೆಟ್ಟದ ಮೇಲೆ ಸ್ವಲ್ಪ ಹೋಗುವಾಗ ಕಾರಣಗಳು ಕಂಡು, ಇನ್ನೂ ಸ್ವಲ್ಪ ಹತ್ತಿದ್ರು, ಇನ್ನೂ ಸ್ವಲ್ಪ ಕಾರಣಗಳು ಕಂಡು, ಹಂಗೆ ಕಡಿಮೆ ಆಗ್ತಾ ಕೊನೆಗೆ ಏನಾಯ್ತು ಗೊತ್ತಾ? ದೇವರು ಮಾತ್ರ ಏಸುವನ್ನು ಹೊರೆತು ಮತ್ತೇನೋ ಅವ್ರಿಗೆ ಕಾಣಲಿಲ್ಲಂತೆ. ಅವ ಸ್ವಲ್ಪ ಮೇಲೋದ್ಮೇಲೆ ಸ್ವಲ್ಪ ನಮಗೆ ನಮ್ಮ ಜೀವಿತದಲ್ಲಿ ಏನೋ ಸೇವಕರು, ಅಂದರೆ ನಾನು ಹೇಳ್ತಾ ಇಲ್ಲ, ಆದರೆ ಎಕ್ಸಾಂಪಲ್ ಇವಾಗ ಮೋಶೆ, ಏಲಿ ಅವರೆಲ್ಲರೂ ಕಂಡ್ರಲ್ಲ, ಆ ರೀತಿ ನಮ್ಮ ಕೊನೆಗೆ ಯಾರು ಕಾಣ್ತಾ ಇದ್ರು? ಆದರೆ ನಮಗೆ ಕೊನೆಗೆ ಕಾಣಬೇಕಾಗಿದ್ದು ಏಸು ಹೊರೆತು ನಮ್ಮ ಜೀವಿತದಲ್ಲಿ ಹೋಗಲಿ. ದೇವರ ವಾಕ್ಯ ಹೊರೆತು, ದೇವರ ವಾಕ್ಯ ಪ್ರಕಟ ಮಾಡೋದು ಹೊರೆತು ನಮ್ಮ ಜೀವಿತದಲ್ಲಿ ಬೇರೆ ಯಾವುದು ನಮ್ಮ ಬಾಯಿಂದ ಹೊರಡೋದು ಬೇಡ. ನಮ್ಮ ಜೀವಿತದಲ್ಲಿ ಬೇರೆ ಏನು ಕೆಲಸ ಮಾಡಬಾರ್ದಂದ್ರೆ, ನಮ್ಮ ಜೀವಿತದಲ್ಲಿ ಯಾವ ಶಾಪಗ್ರಸ್ತ ಸ್ಥಿತಿಗಳು ಕೆಲಸ ಮಾಡಬಾರ್ದಂದ್ರೆ, ಪ್ರತಿದಿನ ನೀವು ನಿಮ್ಮ ಮಕ್ಕಳ ಮೇಲೆ ವಾಕ್ಯವನ್ನು ಪ್ರಕಟ ಮಾಡಿರಿ. ಪ್ರತಿದಿನ ಅದು ಒಂದಲ್ಲ ಒಂದು ದಿನ ಲಾಸ್ಟ್ ಮೂಮೆಂಟಿಗಾದರೂ ಯಾವುದೋ ಒಂದು ಸೆಕೆಂಡಲ್ಲಿ ದೇವರ ವಾಕ್ಯ ನೀನೇನು ಪ್ರಕಟ ಮಾಡಿರ್ತೀಯಲ್ಲ ಅದೇ ನೆರವೇರುತ್ತೆ. ಹಲ್ಲೆಲೂಯಾ. ಅದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜೀವ ಮರಣಗಳು ನಮ್ಮ ನಾಲಿಗೆಯ ವಶ ಅಂತೆ. ಅದು ಬಿಟ್ಟರೆ ನಾವು ಭಾಳ ಅಂದರೆ ಏನೇನೋ ಮಾಡೋಕ್ಕೆ ಹೋಗ್ತೀವಲ್ಲ, ಏನಿಲ್ಲ. ಜಸ್ಟ್ ದೇವರು ಈಸಿಯಾಗಿ ಹೇಳ್ತದೆ, ಜೀವ ಮರಣ ಎರಡು, ನಮ್ಮ ಒಳ್ಳೆಯದು ಕೆಟ್ಟದು ನಮ್ಮ ಕೈಯಲ್ಲೇ. ದೇವರು ಎರಡು ಇಟ್ಟಲ್ಲ, ಆದಾಮವ್ವನಿಗೆ ಏನು ಕೊಟ್ಟ? ಎರಡು ಇಟ್ಟ. ಎಲ್ಲ ಆಪ್ಷನ್ಸ್ ದೇವರು ಎರಡು ಇಡ್ತಾರೆ. ನಮ್ಮ ಜೀವಿತದಲ್ಲಿ ಕೂಡ ಕಷ್ಟ ಇದೆ, ನಿನ್ನ ಮುಂದೆ ಸಂತೋಷದ ದಾರಿನೂ ಇದೆ. ದೇವ್ರ ವಾಕ್ಯ ಪ್ರಕಟವಾಗುವಾಗ ಆ ಕಷ್ಟ ಹೋಗುತ್ತೆ. ದೇವ್ರು ನಮಗಿಟ್ಟಂಥ ಸಂತೋಷ ನಮ್ಮ ಬಳಿ ಬರ್ತದೆ. ಈ ದಿನ ನಮ್ಮ ಜೀವಿತದಲ್ಲಿ ಒಂದು ವಿಷಯ, ದೇವರ ಚಿತ್ತ, ದೇವರ ವಾಕ್ಯ ನೆರವೇರೋದೇ ಆತನ ಚಿತ್ತ. ಆತನ ವಾಕ್ಯವನ್ನು ಪ್ರಕಟ ಮಾಡುವಾಗ ಆತನ ಮಾತು ನೆರವೇರ್ತದೆ. ನಾವು ದೇವರ ಚಿತ್ತದ ಕೆಳಗೆ ನಾವು ಬರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದ ಅಡಿಯಲ್ಲಿ ನಾವೆಲ್ಲರೂ ಬರಬೇಕು. ದೇವರ ವಾಕ್ಯವನ್ನು ಮಾತು ನಾವು ಪ್ರಕಟ ಮಾಡಬೇಕು. ಏನೇ ನಮ್ಮ ಜೀವಿತದಲ್ಲಿ, ನಾನು ಮತ್ತೆ ರಿಪೀಟ್ ಹೇಳ್ತಾ ಇದ್ದೇನೆ, ಯಾಕಂದರೆ ನಮ್ಮ ಜೀವಿತದಲ್ಲಿ ಅದು ಹೋಗಲಿ. ನಮ್ಮ ಜೀವಿತದಲ್ಲಿ ನಾವು ಏನೇನೋ ಪ್ರಕಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿವಿ, ಸಾಕು. ನಮ್ಮ ಜೀವಿತದಲ್ಲಿ ಕೇವಲ ದೇವರ ವಾಕ್ಯವನ್ನು ನಾವು ಪ್ರಕಟ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ನಮ್ಮ ಜೀವಿತದಲ್ಲಿ ಏನೆಲ್ಲ ಖಾಲಿ ಇದೆಯೋ ಅದರ ಮೇಲೆ ನಾವು, ಏನೆಲ್ಲ ನಮ್ಮ ಜೀವಿತದಲ್ಲಿ ಸೃಷ್ಟಿ ಆಗಬೇಕು, ಏನೆಲ್ಲ ಹೊಸದು ನಮ್ಮ ಜೀವಿತದಲ್ಲಿ ನಡಿಬೇಕು, ಏನೆಲ್ಲ ನಮ್ಮ ಚರ್ಚಲ್ಲಿ ನಡಿಬೇಕು, ಏನೆಲ್ಲ ನಮ್ಮ ಸಭೆಯಲ್ಲಿ ಇನ್ನೂ ಏನೇನಿಲ್ಲ, ನಮ್ಮ ಸಭೆಗೆ ಏನೇನು ಬೇಕಾಗಿದೆ ಅದೆಲ್ಲವನ್ನು ನಾವು ದೇವರ ವಾಕ್ಯದ ಮೂಲಕ ನಾವು ಪ್ರಕಟ ಮಾಡೋಣ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವೇನೇ ದೇವ್ರ ನಾಮದಲ್ಲಿ, ಅಬ್ರಾಮನ್ ಏನು ಹೇಳ್ದ? ದೇವರೇ ಒದಗಿಸುವನಂತ ಹೇಳ್ದ. ನಾವು ಕೂಡ ಇದನ್ನು ಪ್ರಕಟ ಮಾಡೋಣ. ದೇವರ ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ, ದೇವರೇ ಇದು ಇಲ್ಲ, ಇದು ಒದಗಿಸು. ದೇವರೇ ಒದಗಿಸುವನು. ದೇವರೇ ಹೇಳ್ತಾ ಇದ್ದಾನೆ, ದೇವರೇ ಒದಗಿಸುವಂತ ನೀನು ಪ್ರಕಟ ಮಾಡುವಾಗ ಅದನ್ನು ದೇವರೇ ಬೆಟ್ಟದಿಂದ ಅದನ್ನು ಅನುಗ್ರಹಿಸುವವನಾಗಿದ್ದಾನೆ. ಹಲ್ಲೆಲೂಯಾ.
ಏನು ಸೃಷ್ಟಿ ಆಗಬೇಕು, ಏನಿಲ್ಲ ನಮ್ಮ ಜೀವಿತದಲ್ಲಿ ನಾವು ಪ್ರಕಟ ಮಾಡೋಣ. ನಮ್ಮ ಜೀವಿತದಲ್ಲಿ ನಮ್ಮ ಸಭೆಯಲ್ಲಿ ಏನೆಲ್ಲ ಅವಶ್ಯಕತೆಗಳಿದಾವೋ ಅವೆಲ್ಲವನ್ನು ನಾವು ಪ್ರಕಟ ಮಾಡಲಿಕ್ಕೆ ಪ್ರಾರಂಭಿಸೋಣ. ಹಲ್ಲೆಲೂಯಾ. ನೀವು ನಾನು ಎಷ್ಟೇ ಮುಗೀತು ನಂದು ವಾಕ್ಯ, ನೀವು ಎಷ್ಟೇ ಸಾರಿ ಕೇಳಿದ್ರೆ ಹೇಳೋದು ಒಂದು ವಿಷಯ, ನಾವು ದೇವರ ವಾಕ್ಯವನ್ನು ಪ್ರಕಟ ಮಾಡಲಿಕ್ಕೆ ಪ್ರಾರಂಭಿಸೋಣ. ಎಷ್ಟೇ ಕಠಿಣವಾಗಿರಲಿ ನಮ್ಮ ಜೀವಿತ, ಎಷ್ಟೇ ಎಂಡ್ ಮೂಮೆಂಟಿಗೆ ನಮ್ಮ ಲೈಫ್ ಹೋಗಿರಲಿ, ಒಂದು ಸಾರಿ ಲಾಸ್ಟ್ ಟೈಮ್ ನೀನು ದೇವ್ರ ವಾಕ್ಯವನ್ನು ಪ್ರಕಟ ಮಾಡಿ ನೋಡು. ಲಾಸ್ಟಿಗೆ ಆತನ ತನ್ನ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಎಲ್ಲ ಮುಗೀತು, ಇವಾಗ ಏನು ಹೇಳ್ತೀಯಾ, ಎಲ್ಲ ಮುಗೀತಲ್ಲ ಇನ್ನೇನು ಹೇಳ್ತೀಯ, ಇಲ್ಲ ಇನ್ನೊಂದು ಸಾರಿ ಟ್ರೈ ಮಾಡಿ ನೋಡು. ನಮ್ಮ ದೇವರು ಸೃಷ್ಟಿ ಮಾಡುವ ದೇವರ ವಾಕ್ಯ ಪ್ಲಸ್ ಪರಿಶುದ್ಧಾತ್ಮನು, ದೇವರ ವಾಕ್ಯ ಪ್ಲಸ್ ಪರಿಶುದ್ಧಾತ್ಮನು ಇವರಿಬ್ಬರು ಜೋಡಣೆ ಆದಾಗ ಅಲ್ಲಿ ಒಂದು ಸೃಷ್ಟಿ ಆಗ್ತದೆ. ಅಲ್ಲಿ ಒಂದು ಏನು ಖಾಲಿ ಇದೆಯೋ ಅಲ್ಲಿ ಉಂಟಾಗ್ತದೆ. ಎಲ್ಲಿ ಉಂಟಾಗ್ತದೆ? ದೇವರ ವಾಕ್ಯ ಕೆಲಸ ಮಾಡುವಾಗ, ದೇವರ ವಾಕ್ಯ ಯಾವಾಗಲಾದರೂ ಪ್ರಕಟ ಮಾಡ್ತೀವಿ, ಅಲ್ಲಿ ಪರಿಶುದ್ಧಾತ್ಮ ದೇವರ ಕೆಲಸ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಕೆಲಸಗಳು ನೋಡಬೇಕಾ? ಪರಿಶುದ್ಧಾತ್ಮ ದೇವರ ಕೆಲಸ ಮಾಡಲಿಕ್ಕೆ ಪ್ರಾರಂಭವಾದಾಗ ನಮ್ಮ ಕೆಲಸಗಳನ್ನ ಭಾಳ ಕಷ್ಟಪಟ್ಟು ಮಾಡಬೇಕಾಗಿಲ್ಲ, ಸ್ವಲ್ಪ ಈಸಿ ಆಗ್ತವೆ. ಹಲ್ಲೆಲೂಯಾ. ದೇವರ ವಾಕ್ಯದ ಮೂಲಕ ನಾವು ಹೋಗುವಾಗ ನಮಗೆ ಈಸಿ ಆಗ್ತದೆ ಸ್ವಲ್ಪ. ಹಲ್ಲೆಲೂಯಾ. ದೇವರು ಭಾಳ ವಿಷಯಗಳನ್ನ ತಿಳಿಸ್ಕೊತ ಹೋಗ್ತಾನೆ, ಆದರೆ ಅದರಿಂದ ಒಳ್ಳೇದೇ ಆಗುತ್ತೆ ಹೊರತು ನಾವು ಬೇರೆಯವ್ರ ಮಾತಿನ ದಾರಿ ಹಿಡಿದ್ರೆ ಏನಾಗ್ತದೋ ನನಗೆ ಗೊತ್ತಿಲ್ಲ, ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ನನಗಂತೂ ಗೊತ್ತಿಲ್ಲ. ಆದರೆ ದೇವರ ವಾಕ್ಯದ ಪರವಾಗಿ ನಾವು ಹೋದಾಗ, ದೇವರ ವಾಕ್ಯ ನಾವು ಪ್ರಕಟ ಮಾಡುವಾಗ ದೇವರು ನಿನ್ನ ಪಕ್ಷವಾಗಿ ನಿಲ್ತಾನೆ. ಯಾಕೆಂದರೆ ದೇವರ ವಾಕ್ಯ ನಿನ್ನಲ್ಲಿರುವಾಗ ದೇವರೇ ನಿನ್ನ ಪಕ್ಷವಾಗಿರ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ನಾವು ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ನಿಮಿಷ ನಾವು ಹೇಳೋಣ, ದೇವರೇ ಅಪ್ಪ ಸ್ವಾಮಿ, ನಿನ್ನೊಂದಿಗಿರುವುದೇ ಅಪ್ಪ ನಮ್ಮ ಹೃದಯದ ಆಸೆ, ನಮ್ಮ ಆಂತರ್ಯದ ಆಸೆ ಸ್ವಾಮಿ. ನಾವು ಹೇಳೋಣವಾ ದೇವರೇ, ನಿನ್ನ ಹೊರತು ನಾವು ಮತ್ತೆ ಏನನ್ನ ಕಾಣಬಾರ್ದು. ಈ ದಿನ ನೀವು ಹೇಳ್ರಿ ಪ್ರಿಯರೇ, ಯವನಸ್ಥರೇ, ನಮ್ಮ ಜೀವಿತಗಳು ಕ್ರಮಗೊಳ್ಬೇಕಾದ್ರೆ, ನಮ್ಮ ಜೀವಿತಗಳ ನಮ್ಮ ಭವಿಷ್ಯತ್ತು ಸುಂದರವಾಗಿ, ಅದ್ಭುತವಾಗಿ, ಉತ್ತಮವಾಗಿ, ದೊಡ್ಡ ಸಾಕ್ಷಿಕರವಾಗಿ ನಿಲ್ಲಬೇಕಾ? ನಮ್ಮ ಜೀವಿತಗಳ ಮೇಲೆ ನಾವು ವಾಕ್ಯವನ್ನು ಪ್ರಕಟ ಮಾಡೋದು ಸ್ಟಾರ್ಟ್ ಮಾಡೋಣ. ದೇವರ ವಾಕ್ಯ ಪ್ಲಸ್ ಪರಿಶುದ್ಧಾತ್ಮ ದೇವರು, ದೇವರ ವಾಕ್ಯ ಪ್ಲಸ್ ಪರಿಶುದ್ಧಾತ್ಮ ದೇವರು, ದೇವರ ವಾಕ್ಯ ಪ್ಲಸ್ ಪರಿಶುದ್ಧಾತ್ಮ ದೇವರು. ನಿನಗೆ ಸ್ತೋತ್ರ ಸ್ವಾಮಿ. ಏಸಯ್ಯ ನಿನಗೆ ವಂದನೆ ಸ್ವಾಮಿ. ನಾವು ಹೇಳೋಣ ಪ್ರಿಯರೇ, ದೇವರೇ ನಮ್ಮ ಕೊನೆಯ ಆಸೆ ನಿನ್ನೊಂದಿಗಿರುವುದೊಂದೇ ಸ್ವಾಮಿ. ನಮ್ಮ ಎಲ್ಲ ಹೊರೆಯನ್ನು ನಾವು ದೇವರ ಮುಂದೆ ಇರಿಸಿ ಬಿಡೋಣ. ನಿನಗೆ ವಂದನೆ ಸ್ವಾಮಿ. ಈ ದಿನ ದೇವರ ವಾಕ್ಯದ ಮುಂದೆ ಎಲ್ಲ ಒಪ್ಪಿಸಿಕೊಟ್ಬಿಡ್ರಿ, ದೇವರ ಬಲಿಪೀಠದ ಮುಂದೆ ಎಲ್ಲ ಒಪ್ಪಿಸಿಕೊಟ್ಬಿಡ್ರಿ. ದೇವರು ತಾನೇ ನೋಡ್ಕೊಳ್ತಾನೆ, ಎಲ್ಲ ದೇವರ ನೋಡ್ಕೊಳ್ತಾನೆ. ನಾವು ದೇವರನ್ನ ಹೊರತು ಮತ್ತೆ ಯಾರನ್ನು ನೋಡಬಾರ್ದು. ನಮಗೆ ದೇವರು ಹೊರತು ಬೇರೆ ಕಾರಣಗಳು ನಮಗೆ ಕಾಣಬಾರ್ದು. ಯೇಸುವೆ ನಿನಗೆ ವಂದನೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಾವು ಸೋಲುಗಳು ನೋಡಬಾರ್ದ? ಸೈತಾನ್ ತರುವಂಥ ಸೋಲುಗಳ ಮುಂದೆ ಏನು ಕೆಲಸ ಮಾಡೋದಂದ್ರೆ ದೇವ್ರ ವಾಕ್ಯ ಮಾತ್ರ. ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಸೇರಿ ಹೇಳುವ, ನಿನ್ನೊಂದಿಗಿರುವುದೇ ಸ್ವಾಮಿ. ದೇವರೇ, ನಿನ್ನ ವಾಕ್ಯದ ಪ್ರಕಾರ ನಾವು ನಡೆಯುವುದು ಅದೇ ದೇವರ ಚಿತ್ತ. ಆ ದೇವರ ಚಿತ್ತವನ್ನ ಮಾಡುವುದೇ ನಮ್ಮ ಹೃದಯದ ತವಕ ಸ್ವಾಮಿ, ಮತ್ತೇನು ಅಲ್ಲ. ನಾವು ಒಪ್ಪಿಕೊಳ್ಳೋಣ ಪ್ರೇಮ. ದೇವರೇ, ನಿನ್ನೊಂದಿಗಿರೋದೇ ಸ್ವಾಮಿ ಸದಾ ಕಾಲ. ದೇವರೇ, ನಿನ್ನ ಚಿತ್ತ ಮಾಡುವುದೊಂದ ನಮ್ಮ ಹೃದಯದ ತವಕ. ನಮ್ಮ ಮುಂದೆ ದೇವರ ಮಾತು ನಿಂತುಕೊಳ್ಳಲಿ, ದೇವರ ವಾಕ್ಯ ಮಾತ್ರ ನಮ್ಮ ಮುಂದೆ ಇರಲಿ. ಎಲ್ಲರೂ ಸೇರಿ ನೊಂದಿಗಿರುವುದೇ
ಪರಿಸ್ಥಿತಿಗಳು ನಮ್ಮ ಮುಂದೆ ಕೆಲಸ ಮಾಡೋದು ಬೇಡ. ಅಂತರ್ಯದ ಆಸೆಯ ಚಿತ್ತ ಮಾಡುವುದೇ ಹೃದಯದ ತವಕವಯ. ದೇವರೇ, ನಮ್ಮ ಎಲ್ಲ ಹೊರೆಯನ್ನ, ನಮ್ಮ ಎಲ್ಲ ನೊಗವನ್ನ, ನಮ್ಮ ಎಲ್ಲ ಭಾರವನ್ನ ನಾವು ಮನೆಗೆ ತೆಗೆದುಕೊಂಡು ಹೋಗೋದು ಬೇಡ. ದೇವರ ವಾಕ್ಯವನ್ನು ಪ್ರಕಟ ಮಾಡ್ತಾ ಇಲ್ಲೇ ಇರಿಸಿಬಿಡೋಣ ದೇವರ ಬಲಿಪೀಠದ ಮುಂದೆನೆ. ನಮ್ಮ ದೇವರು ನಮಗಾಗಿ ಎಲ್ಲ ಮಾಡುವ ದೇವರು, ನಿನಗಾಗಿ ಎಲ್ಲ ಮಾಡುವ ದೇವರು. ನೀನು ಕೇಳುವಂತ ಪ್ರತಿಯೊಂದು ಎಲ್ಲ ಕಣ್ಣೀರನ್ನ ಒರೆಸುವ ದೇವರು. ಮಾಡಿ ಮುಗಿಸುವವನೇ ನನ್ನೊರೆಯ ನನ್ನ ಭಾರವ ನನ್ನೊರೆಯ ನಾವೆಲ್ಲರೂ ಸರಿ ಕೊನೆ ಸಾರಿ ಹೇಳುವ ದೇವರೇ, ನಮ್ಮ ಭಾರ, ನಮ್ಮ ಎಲ್ಲವನ್ನ ನಿನ್ನ ಪಾದದಿ ನಾವು ಇರಿಸಿದ್ದೇವೆ ಸ್ವಾಮಿ. ನಾವೆಲ್ಲ ಭಾರವನ್ನು ತೆಗೆದುಕೊಂಡು ಹೋಗೋದು ಬೇಡ ಪ್ರಿಯರೇ. ದೇವರ ನೊಗವನ್ನು ನಾವು ಒತ್ತಿಕೊಳ್ಳೋಣ. ನಮ್ಮ ಎಲ್ಲ ಭಾರವನ್ನು ಆತ ಪಾದದ ಬಳಿಯಲ್ಲಿ ಇಟ್ಟು ಹೋಗೋಣ. ನಮ್ಮೆಲ್ಲ ಕಣ್ಣೀರು ಆತನ ಪಾದದ ಬಳಿಯಲ್ಲಿ ಇರಿಸೋಣ. ದೇವರೇ, ನಿನ್ನ ಚಿತ್ತ ಮಾಡುವುದೊಂದೇ ಸ್ವಾಮಿ. ದೇವರ ವಾಕ್ಯ ಏನ್ ಗೊತ್ತಾ? ಓ, ನಾವ್ ಯಾರು ನಶಿಸಿ ಹೋಗ್ಬಾರ್ದಂತೇಳಿ. ಓ ದೇವರ ಮಕ್ಕಳೇ, ಬಾಳು ಕಣ್ಣೀರಲ್ಲಿ ಇರ್ಬೇಕಂತ ಆತನ ಆಸೆ ಅಲ್ಲ. ನಿನ್ ಚಿತ್ತವ ಮಾಡುವುದೇ ದೇವರೇ, ಈ ದಿನ ಸ್ವಾಮಿ ದೇವರೇ, ನಿನ್ನ ಚಿತ್ತ, ನಿನ್ನ ವಾಕ್ಯ ಏನು ಹೇಳ್ತದೋ ಅದನ್ನು ನಾವು ಪ್ರಕಟ ಮಾಡಿ ಅದೇ ನಮ್ಮ ಜೀವಿತದಲ್ಲಿ ನಡೆದು ಸ್ವಾಮಿ. ಕೊನೆಗೆ 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 ದೇವರೇ, ನಿನ್ನ ಚಿತ್ತ ಮಾತ್ರವೇ ನೆರವೇರೋದೊಂದೇ ನಮ್ಮ ಹೃದಯದ ತವಕ ಸ್ವಾಮಿ. ದೇವರೇ, ಎಲ್ಲ ಭಾರವನ್ನ, ಎಲ್ಲ ನೊಗವನ್ನ ದೇವರೇ ನಿನ್ನ ಪಾದದಲ್ಲೇ ನಾವು ಇರಿಸಿ ನಾವೇನನ್ನ ಹೊತ್ತುಕೊಂಡು ಹೋಗ್ತಾ ಇಲ್ಲ ಸ್ವಾಮಿ ದಿನ ಮನೆಗೆ. ದೇವರೇ, ಅಬ್ರಹಾಮನು ನಂಬಿದಂತೆ ಸ್ವಾಮಿ ದೇವರ ಒದಗಿಸುವನು, ದೇವರ ಒದಗಿಸುವನು. ಪ್ರೇರೆ, ನಮ್ಮ ಜೀವಿತದಲ್ಲಿ ಏನೆಲ್ಲ ಇಲ್ಲ ದೇವರೇ ಒದಗಿಸುವನು. ನಾವು ನಂಬಿಕೆಯಿಂದ ಹೇಳೋಣ, ದೇವರೇ ಒದಗಿಸುವನು. ಬೆಟ್ಟದ ಮೇಲೆ ಅದನ್ನು ಒದಗಿಸಿದನು. ಓ, ಅದು ದೊರಕಿದ್ದು ಬೆಟ್ಟದ ಮೇಲೆ. ನಾವೇಸುವನ್ನ ಹೊರೆತು ಮತ್ತೆ ಯಾರನ್ನು ನೋಡೋದು ಬೇಡ. ಏಸು ಒಂದೇ ಕಾಣಲಿ ನಮ್ಮ ಮುಂದೆ. ಪರಿಸ್ಥಿತಿಗಳು ಕಾಣೋದು ಬೇಡ. ಪರಿಸ್ಥಿತಿಗಳು ನಮ್ಮ ಮುಂದೆ ಕಂಡಾಗ ನಾವು ಬಿದ್ದು ಹೋಗ್ತೇವೆ, ನಾವು ಮುಳುಗಿ ಹೋಗ್ತೇವೆ ಪ್ರಿಯರೇ. ಬೇಡ ಬೇಡ ಬೇಡ. ದೇವರು ನಮ್ಮನ್ನ ಮುಳುಗುವಂತೆ ಮಾಡುವ ದೇವರಲ್ಲ. ದೇವರನ್ನ ನೋಡೋಣ. ನಿನಗೆ ವಂದನೆ ಸ್ವಾಮಿ, ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನಾವು ನಂಬ್ತೇವೆ ಸ್ವಾಮಿ. ದೇವರೇ, ಈ ದಿನ ನಾವು ಏನನ್ನು ಹೊತ್ತುಕೊಂಡು ಹೋಗ್ತಾ ಇಲ್ಲ, ನಿನ್ನ ನೊಗವನ್ನು ಹೊತ್ಕೊಂಡು ಹೋಗ್ತೇವೆ. ಆದರೆ ನಮ್ಮ ಎಲ್ಲ ನೊಗವನ್ನು ನಿನ್ನ ಮುಂದೆ ಇರಿಸಿ ನಾವು ಹೋಗ್ತೇವೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಪ್ರಭಾವ ನಿನಗೆ ಮಾತ್ರ ನಾವು ಸಮರ್ಪಿಸ್ತೇವೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಪಡ್ಕೊಂಡು ಬಂದಿದ್ದೇವೆ ಜೀವಳ ತಂದೆ. ಆಮೆನ್.